ನಮಸ್ಕಾರ ಸ್ನೇಹಿತರೆ, ಎಲ್ಲ ವೀಕ್ಷಕರಿಗೆ ಆತ್ಮೀಯ ಆದರದ ಸ್ವಾಗತ. ಮೊಟ್ಟ ಮೊದಲ ಬಾರಿಗೆ ಲೇಬರ್ ಕಾರ್ಡ್ ವೆಬ್ಸೈಟಲ್ಲಿ ದೊಡ್ಡ ಬದಲಾವಣೆ ಮಾಡಿದ್ದಾರೆ. ಸೊ ಸ್ವಂತ ನಿಮ್ಮ ಮೊಬೈಲ್ ಫೋನಿಂದ ನೀವೇ ನಿಮ್ಮ ಒಂದು ಲೇಬರ್ ಕಾರ್ಡನ್ನು ರೆಡಿ ಮಾಡ್ಕೋಬಹುದು. ಬಹಳ ವಿಶೇಷವಾಗಿರುವಂತಹ ಬದಲಾವಣೆಯಾಗಿದೆ. ಸೊ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿರುವಂತಹ ಮಾಹಿತಿಯನ್ನು ನಾವು ತಿಳಿದುಕೊಳ್ಳೋಣ. ತಾವು ಇದುವರೆಗೆ ನಮ್ಮ SB ಹುರ್ತಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ಪ್ರತಿಯೊಬ್ಬರು ವಿಡಿಯೋನ ಲೈಕ್ ಮಾಡಿ. ಮೊದಲು ನೀವು ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬೇಕಾದ್ರೆ ಏನು ಮಾಡ್ತಾ ಇದ್ರಿ? ಗ್ರಾಮ 1, ಕರ್ನಾಟಕ 1, ಬೆಂಗಳೂರು 1 ಹಾಗೂ ಸೇವಾ ಸಿಂಧುವಿನಲ್ಲಿ ಹೋಗಿ ಅರ್ಜಿ ಸಲ್ಲಿಸೋಕೆ ಪ್ರಯತ್ನ ಪಡ್ತಾ ಇದ್ರಿ. ಸೊ ಈಗೇನಾಗಿದೆ ಸ್ನೇಹಿತರೆ, ನಿಮ್ಮ ಸ್ವಂತ ಮೊಬೈಲ್ ಫೋನಲ್ಲಿ ನೀವು ಸ್ವಂತ ಮನೆಯಲ್ಲೇ ಕುಳಿತುಕೊಂಡು ಲೇಬರ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಬಹುದು. ಕಾರ್ಮಿಕ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ ಅದರಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ನೀವು ಕ್ಷಣ ಮಾತ್ರದಲ್ಲಿ ಪಡೆಯಬಹುದು. ನೋಡಿ, ನಿಮ್ಮ ಮುಂದೆ ವೆಬ್ಸೈಟ್ ಓಪನ್ ಮಾಡಿದ್ದೇನೆ. ಕರ್ನಾಟಕ ಇಲಾಖೆ, ಕರ್ನಾಟಕ ಸರ್ಕಾರ, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರದ ಈ ಒಂದು ಹೊಸ ವೆಬ್ಸೈಟ್ ಇದೆ. ಈ ಒಂದು ವೆಬ್ಸೈಟಲ್ಲಿ ಯಾವ ರೀತಿ ಹೇಗೆ ರಿಜಿಸ್ಟ್ರೇಷನ್ ಮಾಡಬೇಕು ನಿಮ್ಮ ಮೊಬೈಲ್ ಫೋನಲ್ಲಿ ಅಂತ ನಾನು ತಿಳಿಸ್ಕೊಡ್ತೇನೆ ಸಂಪೂರ್ಣವಾಗಿ. ಮೊದಲು ನನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ವೆಬ್ಸೈಟ್ ಲಿಂಕ್ ಇದೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಬಾಕ್ಸಲ್ಲಿ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಮೊಬೈಲ್ ಫೋನಲ್ಲಿ ಈ ರೀತಿ ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋ ಓಪನ್ ಆದಾಗ ಏನು ಮಾಡಬೇಕು? ಇಲ್ಲಿ ರಿಜಿಸ್ಟರ್ ಆಸ್ ಎ ನ್ಯೂ ಕನ್ಸ್ಟ್ರಕ್ಷನ್ ವರ್ಕರ್ ಅಂತ ಬರುತ್ತೆ. ಸೆಕೆಂಡ್ ಆಪ್ಷನ್ ಇಲ್ಲಿದೆ ನೋಡಿ. ಈ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಏನು ಬರುತ್ತೆ? ನಿಮ್ಮ ಮುಂದೆ ಒಂದು ವಿಂಡೋ ಬರುತ್ತೆ. ಏನು ಬರುತ್ತೆ? ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಬೇಕು. ಲೇಬರ್ ಕಾರ್ಡ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಬೇಕಂತ ಬಯಸ್ತಾ ಇದ್ದೀರಾ? ಯಾವ ಮೊಬೈಲ್ ನಂಬರ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಇದೆ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರಿ ಮಾಡಿ, ಇಲ್ಲಿ ಜನರೇಟ್ OTP ಅಂತ ಕೊಡಿ. OTP ಬರುತ್ತೆ. ಆ ಒಂದು OTPನ ಇಲ್ಲಿ ಹಾಕಿ ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾಗ ನಿಮ್ಮ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು? ನೀವು ಇಲ್ಲಿ ಒಂದು ಆಪ್ಷನ್ ಇದೆ ನೆಕ್ಸ್ಟಿಗೆ, ಇಲ್ಲಿ ಲಾಗಿನ್ ಅಂತ ಮಾಡಬೇಕು. ಈ ಲಾಗಿನ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಮತ್ತೆ ನಿಮ್ಮ ಒಂದು ರಿಜಿಸ್ಟರ್ ಮಾಡಿರೋ ಮೊಬೈಲ್ ನಂಬರ್ ಹಾಕಿ ಜನರೇಟ್ OTP ಅಂತ ಕೊಡಿ. OTP ಬರುತ್ತೆ. OTP ಹಾಕಿ ಇಲ್ಲಿ ಲಾಗಿನ್ ಅಂತ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸ್ನೇಹಿತರೆ, ಇಲ್ಲಿ ಲಾಗಿನ್ ಆದ ತಕ್ಷಣ ಯಾವ ರೀತಿ ನಿಮ್ಮ ಮುಂದೆ ರಿಜಿಸ್ಟ್ರೇಷನ್ ಮಾಡೋಕ್ಕೆ ಪೇಜ್ ಬರುತ್ತೆ ಅಂತ ತಿಳಿಸ್ಕೊಡ್ತೇನೆ. ಮೊದಲು ಅಲ್ಲಿ ಒಂದು ಚೇಂಜಸ್ ಇತ್ತು. ನಿಮ್ಮ ಆಧಾರ್ ಕಾರ್ಡಲ್ಲಿ ನಗರ ಹಾಗೂ ಲ್ಯಾಂಡ್ಮಾರ್ಕು ಹಾಗೂ ಹತ್ತಿರ ಏನಿದೆ ಕೆಲವೊಂದು ಏರಿಯಾಗಳಿದ್ದವು, ಅವೆಲ್ಲ ಫಿಲ್ ಮಾಡಿದಾಗ ಮಾತ್ರ, ಮನೆ ನಂಬರು ಅವೆಲ್ಲ ಫಿಲ್ ಮಾಡಿದಾಗ ಮಾತ್ರ ಮುಂದೆ ಅಪ್ಲಿಕೇಶನ್ ಪ್ರೊಸೆಸ್ ಆಗ್ತಾ ಇತ್ತು. ಈಗ ಆ ರೀತಿ ಏನಿಲ್ಲ. ಈಗ ತುಂಬ ಚೇಂಜ್ ಆಗಿದೆ. ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಅಪ್ಲಿಕೇಶನಲ್ಲಿ ನಿಮ್ಮ ಒಂದು ವಿಳಾಸನ ಭರ್ತಿ ಮಾಡ್ಕೋಬಹುದು. ಯಾವುದೇ ತೊಂದರೆ ಬರೋದಿಲ್ಲ. ಯಾಕಂದರೆ ಲೈವ್ ಪ್ರೂಫ್ ನಾನು ತೋರಿಸ್ಕೊಡ್ತೇನೆ ನೋಡಿ. ಇವಾಗ ಇಲ್ಲಿ ನನ್ನ ಮೊಬೈಲ್ ನಂಬರ್ ಹಾಗೂ OTP ಹಾಕಿ ಲಾಗಿನ್ ಮಾಡ್ತೇನೆ. ನೋಡಿ ಸ್ನೇಹಿತರೆ, OTP ಹಾಕಿ ನಾನು ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದಾಗ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಇಲ್ಲಿ ಕನ್ನಡ ಮಾಡ್ಕೊಳ್ಳಿ, ಯಾಕಂದರೆ ನಿಮಗೆ ಈಸಿ ಆಗುತ್ತೆ. ಕನ್ನಡದಲ್ಲಿ ಬಂದಾಗ ನೋಡಿ ಇಲ್ಲಿ ಒಂದು ಆಪ್ಷನ್ ಬರುತ್ತೆ ನಿಮಗೆ, ನೋಂದಣಿ ಅಂತ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲಿ ಪಡಿತರ ಚೀಟಿ ವಿವರ ಅಂತ ಬರುತ್ತೆ. ಇಲ್ಲಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ ಅನ್ನ ಹಾಕಬೇಕು ಹಾಗೂ ಪಡಿತರ ಚೀಟಿ ವಿಧ ಅಂತ ಬರುತ್ತೆ. ಇದು APL ಇದೆನಾ BPL ಇದೆನಾ ಕೇಳುತ್ತೆ. APL ಇದ್ರೆ APL ಇದ್ರೆ APL ಹಾಕಿ, BPL ಇದ್ರೆ BPL ಹಾಕಿ. ಇವಾಗ BPL ಇದೆ, ನಾವು BPL ಹಾಕ್ತೇವೆ. ನಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕ್ತೇವೆ ಹಾಗೂ ನಿಮ್ಮ ರೇಷನ್ ಕಾರ್ಡ್ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಅಂತ ಬರುತ್ತೆ. ನಿಮ್ಮ ರೇಷನ್ ಕಾರ್ಡ್ ಫೋಟೋನ ಕಡ್ಡಾಯವಾಗಿ ಅಪ್ಲೋಡ್ ಮಾಡಲೇಬೇಕು. ಅದು 2 MB ಕಡಿಮೆ ಇರಬೇಕು, 500 KB ಜಾಸ್ತಿ ಇರಬೇಕು. ಅದು JPEG ಅಥವಾ PNG ಅಥವಾ PDF ಪರವಾಗಿಲ್ಲ. ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು ರೇಷನ್ ಕಾರ್ಡ್ ನಂಬರ್ ಹಾಕಿ. ನೆಕ್ಸ್ಟ್ ನೋಡಿ, ಇದನ್ನು ಮೇಲೆ ಅಪ್ ಮಾಡಿದಾಗ ಇಲ್ಲಿ ನಿಮ್ಮ ಸಂಬಂಧ ಅಂತ ಬರುತ್ತೆ. ಇಲ್ಲಿ ಸಂಬಂಧದ ಹೆಸರು ಹಾಕಬೇಕು. ಫಾದರ್, ಮದರ್ ಏನಿದೆ ನಿಮ್ಮ ತಂದೆ ಹೆಸರು ಹಾಕಿ, ಹಾಗೂ ನಿಮ್ಮ ಮೊದಲ ಹೆಸರು ಹಾಗೂ ನಿಮ್ಮ ಕೊನೆಯ ಹೆಸರು ಹಾಗೂ ನಿಮ್ಮ ಮಧ್ಯದಲ್ಲಿ ನೋಡಿ. ಇವಾಗ ನಿಮ್ಮ ಹೆಸರು ಏನಾದರೂ XYZ ಮುಂದೆ ತಂದೆ ಹೆಸರು ಇರೋಲ್ಲ, ಮತ್ತು XYZ ಸರ್ನೇಮ್ ಇರುತ್ತೆ. ಮಧ್ಯದಲ್ಲಿ ಏನಾದರೂ ತಂದೆ ಹೆಸರಿದ್ದರೆ ಇಲ್ಲಿ ಮಧ್ಯದ ಹೆಸರು ಅಂತ ಬರುತ್ತೆ. ಆಧಾರ್ ಕಾರ್ಡ್ದಲ್ಲಿ ಇರೋ ಥರನೇ, ಏನು ಸಂಬಂಧ ಇಲ್ಲ. ಇಲ್ಲಿ ಸಂಬಂಧ ಅಂತ ಬರುತ್ತೆ. ಫಾದರ್ ನೇಮ್ ಏನಿದೆ ಆ ರೀತಿ ಹಾಕಿ, ಇಲ್ಲಿ ತಂದೆಯ ಒಂದು ಕೊನೆಯ ಸರ್ನೇಮ್ ಹಾಕಿ, ಮಧ್ಯದಲ್ಲಿ ಹೆಸರಿದ್ರೆ ಹಾಕಿ. ನಿಮ್ಮ ಜನ್ಮ ದಿನಾಂಕ ಏನಿದೆ ಅದನ್ನು ಹಾಕಿ. ವೃತ್ತಿ ಏನಿದೆ ನಿಮ್ಮ ತಂದೆಯ ವೃತ್ತಿ ಇಲ್ಲ, ನಿಮ್ಮ ಸಂಬಂಧ ಏನಿದೆ ಈ ಸಂಬಂಧದ ಮೇಲೆ ಕ್ಲಿಕ್ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅದನ್ನು ಇಲ್ಲಿ ಹಾಕಿ. ಇಲ್ಲಿ ಅವ್ರ ಶಿಕ್ಷಣ ಹಾಕಿ. ನೆಕ್ಸ್ಟ್ ನೋಡಿ, ಇಲ್ಲಿ ನಾಮನಿರ್ದೇಶಿತ ಅಂತ ಬರ್ತದೆ. ಅಂದರೆ ನಾಮಿನಿ ಯಾರಿಗೆ ಮಾಡ್ಬೇಕಂತೀರಾ? ನಾಮಿನಿ ತಾಯಿಗೆ ಮಾಡ್ತೀರಾ, ಯಾರಿಗೆ ಮಾಡ್ತೀರಾ? ಇಲ್ಲಿ ನಾಮಿನಿನ ಸೆಲೆಕ್ಟ್ ಮಾಡಿ. ನಾಮಿನಿ ಹೆಸರು, ಡೀಟೇಲ್ಸು, ಅವ್ರು ಏನು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಹಾಕಬೇಕು. ನೆಕ್ಸ್ಟ್ ನೋಡಿ, ಇಲ್ಲಿ ಎಷ್ಟು ಜನಕ್ಕೆ ನಾಮಿನಿ ಮಾಡ್ತೀರಾ ಅದನ್ನು ಹಾಕಬೇಕು. ಇಲ್ಲಿ ತಂದೆ ತಾಯಿಗೂ ನಾಮಿನಿ ಮಾಡ್ಕೋಬೋದು, ಆ್ಯಡ್ ಮಾಡ್ಕೋಬೋದು. ಈ ಒಂದು ಯಾವ ಒಂದು ಲೇಬರ್ ಕಾರ್ಡಲ್ಲಿ ತಂದೆಗೂ ಆ್ಯಡ್ ಮಾಡ್ಬೋದು, ತಾಯಿಗೂ ಆ್ಯಡ್ ಮಾಡ್ಬೋದು. ನೆಕ್ಸ್ಟ್ ಇದಾದಮೇಲೆ ಇಲ್ಲಿ ನಿಮ್ಮ ಕುಟುಂಬದ ಹೆಂಡತಿ ನಿಮ್ಮ ವೈಫ್ಗೂ ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು. ಇದೆ ನೋಡಿ ವೈಫ್ ಅಂತ ಆಟೋಮೆಟಿಕ್ಕಾಗಿ ಲಾಕ್ ಇದೆ. ಇದು ತಂದೆ ತಾಯಿ ಫಿಕ್ಸ್ ಮಾಡಬೇಕು.
ನೆಕ್ಸ್ಟ್ ಇಲ್ಲಿ ವೈಫ್ ಅಂತ ಬರುತ್ತೆ. ಇಲ್ಲಿ ವೈಫ್ ಹೆಸರು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಹಾಕಬೇಕು. ವೈಫ್ ಹೆಸರು ಆಧಾರ್ ಕಾರ್ಡ್ದಲ್ಲಿ ಮಧ್ಯದಲ್ಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಬಿಟ್ಟಾಕಿ. ಅವ್ರ ಜನ್ಮ ದಿನಾಂಕ, ವೃತ್ತಿ, ಶಿಕ್ಷಣ ಹಾಕಿ. ಇಲ್ಲಿ ನಾಮ ನಿರ್ದೇಶನ ಅಂತ ಒಂದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ತಂದೆ ತಾಯಿ ಮೇಲೆ ಕ್ಲಿಕ್ ಮಾಡಿದ್ರೆ ಇವರು ನಾಮಿನಿ ಆಗ್ತಾರೆ. ಸೊ ಇಲ್ಲಿ ನೀವು ವೈಫ್ ಮೇಲೆ ಕ್ಲಿಕ್ ಮಾಡಿದ್ರೆ ಕೂಡ ನಾಮಿನಿ ಆಗ್ತಾರೆ. ಇಲ್ಲ 3 ಜನ ಬೇಕಂದರೆ ಈ ಯಾವುದೇ ಒಂದು ಕ್ಲೇಮ್ ಬರಬೇಕಾದ್ರೆ ಇಲ್ಲಿ 3 ಜನರ ಮೇಲೆ ನೀವು ಇಲ್ಲಿ ಬಾಕ್ಸ್ ಮೇಲೆ ನಾಮ ನಿರ್ದೇಶನ ಅಂದರೆ ನಾಮಿನಿ, ಇನ್ನು 3 ಜನ ನಾಮಿನಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನಾದರೂ ಅಪಘಾತ ಆದರೆ ಅದರ ಪರಿಹಾರ ಏನಿದೆ ಈ 3 ಜನಕ್ಕೆ ಡಿವೈಡ್ ಹೋಗುತ್ತೆ. ಸೊ ಅದಕ್ಕೆ ನೀವು ಯಾರಿಗಾದರೂ ಒಬ್ಬರಿಗೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ತಂದೆ ತಾಯಿ ಅಥವಾ ನಿಮ್ಮ ಹೆಂಡತಿ. ಇಷ್ಟೆಲ್ಲ ಆದಮೇಲೆ ಮಕ್ಕಳ ಹೆಸರನ್ನು ಸೇರಿಸ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಬೇಕು ಪ್ಲಸ್ ಮೇಲೆ. ಮತ್ತೆ ಸಂಬಂಧ ಅಂತ ಕೇಳುತ್ತೆ. ಇಲ್ಲಿ ನಿಮ್ಮ ಮಕ್ಕಳು ಏನಾಗ್ತಾರೆ ನಿಮಗೆ ಇಲ್ಲಿ ಬರುತ್ತೆ, ಡಾಟರ್, ಸನ್, ಬ್ರದರ್, ಸಿಸ್ಟರ್, ಗಾರ್ಡಿಯನ್. ಇಲ್ಲಿ ಏನಾದರೂ ಇವರನ್ನು ಆ್ಯಡ್ ಮಾಡಬೇಕಾದ್ರೆ ಸನ್ ಅಂದರೆ ಸನ್ ಹಾಕಿ ಸನ್ ಡೀಟೇಲ್ಸ್ ಎಲ್ಲ ಫಿಲ್ ಮಾಡಬೇಕು. ಅದೇ ರೀತಿ ಮತ್ತೆ 3-4 ಜನ ಮಕ್ಕಳಿದ್ರೆ ಇಲ್ಲಿ ಪ್ಲಸ್ ಕ್ಲಿಕ್ ಮಾಡ್ತಾ ನೀವು ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಸೇವ್ ಡೀಟೇಲ್ಸ್ ಅಂತ ಕೊಡಿ. ನೆಕ್ಸ್ಟ್ ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತೀರಾ, ಏನು ಡೀಟೇಲ್ಸ್ ಇದೆ ಎಲ್ಲ ಮಾಹಿತಿ ಕೇಳುತ್ತೆ. ಅದನ್ನೆಲ್ಲ ಆದಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟಾಗ ನಿಮ್ಮ ಈ ಒಂದು ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಒಂದು ಕಾರ್ಡ್ಗೆ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದಾಗ ಮುಂದೆ ಏನು ಮಾಡ್ಬೇಕಂತ ಇಲ್ಲಿ ತಿಳಿಸ್ಕೊಡ್ತೇನೆ ನೋಡಿ. ಇಲ್ಲಿ ಸಬ್ಮಿಟ್ ಆದ ತಕ್ಷಣ ನಿಮಗೆ ಅರ್ಜಿಯ ಒಂದು ರೆಫರೆನ್ಸ್ ನಂಬರ್ ಬರುತ್ತೆ, ಆ ನಂಬರನ್ನು ಇಟ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅರ್ಜಿಯ ಸ್ಥಿತಿ ಕೂಡ ನೋಡ್ಬೋದು. ಹಾಗೂ ಸ್ನೇಹಿತರೆ, ಆಲ್ರೆಡಿ ನಿಮ್ಮ ಹತ್ರ ಲೇಬರ್ ಕಾರ್ಡ್ ಇದ್ದರೂ ಕೂಡ ಆ ಲೇಬರ್ ಕಾರ್ಡಲ್ಲಿ ಏನಾದರೂ ತಿದ್ದುಪಡಿ ಮಾಡಬೇಕಾಗಿದ್ದರೆ ಇಲ್ಲಿ ಲೇಬರ್ ಕಾರ್ಡ್ ರಿನೋಲ್ ಮಾಡಬೇಕಾಗಿದ್ದರೆ ನವೀಕರಣ ಅಂತ ಬರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಲೇಬರ್ ಕಾರ್ಡ್ ಡೀಟೇಲ್ಸನ್ನು ಹಾಕಿ ನೀವು ಇದನ್ನು ನವೀಕರಣ ಕೂಡ ಮಾಡಿಕೊಳ್ಳಬಹುದು. ಸೊ ಈ ರೀತಿಯಾಗಿ ನೀವು ಲೇಬರ್ ಕಾರ್ಡ್ಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ನಿಮ್ಮ ಮೊಬೈಲ್ ಫೋನಲ್ಲಿ. ಯಾವುದೇ ರೀತಿ ತೊಂದರೆ ಬರೋದಿಲ್ಲ. ನಿಮಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ. ಇಲ್ಲಿ ನೀವು ನೋಂದಣಿ ಮಾಡಬಹುದು, ಇಲ್ಲಿ ಲೇಬರ್ ಕಾರ್ಡನ್ನು ರಿನ್ಯೂವಲ್ ಮಾಡಬಹುದು, ಇಲ್ಲಿ ಅದರ ಯೋಜನೆಗಳ ಲಾಭ ಪಡೆಯಬಹುದು. ಹಾಗೂ ಯೋಜನೆಗಳ ಸ್ಥಿತಿ ಅಂದರೆ ನೀವು ಏನಾದರೂ ಅರ್ಜಿ ಸಲ್ಲಿಸಿದರೆ ಯಾವ ಒಂದು ಯೋಜನೆಯ ಲಾಭ ಪಡೆಯಲು ಅರ್ಜಿ ಸಲ್ಲಿಸಿದ್ರ ಆ ಒಂದು ಅರ್ಜಿಯ ಸ್ಥಿತಿ ಏನಾಗಿದೆ ಅಂತ ನೀವು ಚೆಕ್ ಮಾಡ್ಕೋಬೋದು. ಯಾವ ರೀತಿ ನಿಮ್ಮ ಆಧಾರ್ ಪೋರ್ಟಲನ್ನು ಲಾಗಿನ್ ಮಾಡಿ ಅದರಲ್ಲಿ ಆಧಾರ್ಗೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಗಳನ್ನು ನೋಡ್ತೀರಾ, ಅದೇ ರೀತಿಯಾಗಿ ಇಲ್ಲೂ ಕೂಡ ಲೇಬರ್ ಕಾರ್ಡ್ಗೆ ಸಂಬಂಧಪಟ್ಟಂಥ ಎಲ್ಲ ವಿಶೇಷವಾಗಿರುವಂಥ ಮಾಹಿತಿ ನೀವು ತುಂಬ ಸುಲಭವಾಗಿ ನೋಡಿಕೊಳ್ಳಬಹುದು ನಿಮ್ಮ ಮೊಬೈಲ್ ಫೋನಲ್ಲೂ ಕೂಡ. ಅದಕ್ಕೋಸ್ಕರ ಸ್ನೇಹಿತರೆ ನಾನು ಟಾಪಲ್ಲೇ ಇಲ್ಲಿ ಕೊಟ್ಟಿದ್ದೇನೆ, ನೋಡ್ಬೋದು ಲೇಬರ್ ಕಾರ್ಡ್ದಲ್ಲಿ ದೊಡ್ಡ ಬದಲಾವಣೆ ಇದೆ ಅಂತ. ಸೊ ಇಲ್ಲಿ ಮೊದಲ ಬಾರಿಗೆ ನಿಮ್ಮ ಸ್ವಂತ ಮೊಬೈಲ್ನಿಂದ ನೀವು ಕಾರ್ಡ್ ಮಾಡಿಕೊಳ್ಳಬಹುದು. ಇದು ನಿಜವಾಗ್ಲೂ ಸತ್ಯ ಸ್ನೇಹಿತರೆ, ಇದರಲ್ಲಿ ಯಾವ ತೊಂದರೆ ಕೂಡ ಇಲ್ಲ. ನೀವು 100% ನಿಮ್ಮ ಒಂದು ಲೇಬರ್ ಕಾರ್ಡನ್ನು ನಿಮ್ಮ ಮೊಬೈಲ್ ಫೋನಲ್ಲೇ ಮಾಡಿಕೊಳ್ಳಬಹುದು. ನಮ್ಮ ಈ ಒಂದು ವಿಡಿಯೋ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ. ನೀವು ಬೇಕಾದರೆ ಟ್ರೈ ಮಾಡಿ ನೋಡಿ. ವಿಡಿಯೋ ಕೆಳಗಡೆ ಅದರ ಲಿಂಕ್ ಕೊಟ್ಟಿದ್ದೇನೆ, ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದುಕೊಂಡಿದ್ದೇನೆ. ದಯವಿಟ್ಟು ಎಲ್ರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ, ಎಲ್ರಿಗೂ ಹೆಲ್ಪ್ ಆಗಲಿ.